ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ, ಇಂದು ನಾವು 7ನೇ ತರಗತಿ ವಿಜ್ಞಾನ ವಿಷಯದ ಘಟಕ ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳು ಎಂಬ ಪಾಠದಲ್ಲಿನ ಚಟುವಟಿಕೆ 5.1 ಪ್ರಯೋಗಾತ್ಮಕವಾಗಿ ತಿಳಿದುಕೊಳ್ಳೋಣ. ಈ ಚಟುವಟಿಕೆಯ ಉದ್ದೇಶವನ್ನು ನಾವು ನೋಡೋದಾದರೆ, ವಸ್ತುವಿನ ಭೌತ ಬದಲಾವಣೆಯ ಬಗ್ಗೆ ಈ ಚಟುವಟಿಕೆಯಲ್ಲಿ ನಾವು ತಿಳಿಯಲಿದ್ದೇವೆ. ಈಗ ನಾವು ಭೌತ ಬದಲಾವಣೆ ಎಂದರೇನು ಎಂದು ಅದರ ವ್ಯಾಖ್ಯಾನವನ್ನು ಅರ್ಥ ಮಾಡಿಕೊಳ್ಳೋಣ. ವಸ್ತುವಿನ ಮೂಲ ಸ್ಥಿತಿ, ಗಾತ್ರ, ಬಣ್ಣ ಮತ್ತು ಅದರ ಆಕಾರದಲ್ಲಿ ಉಂಟಾದ ವ್ಯತ್ಯಾಸವನ್ನು ನಾವು ಭೌತ ಬದಲಾವಣೆ ಎಂದು ಕರೆಯುತ್ತೇವೆ. ಅಥವಾ ಒಂದು ಪದಾರ್ಥದ ಭೌತಿಕ ಗುಣಗಳಲ್ಲಿ ಬದಲಾವಣೆಯಾದರೆ ಆ ಬದಲಾವಣೆಯನ್ನು ಭೌತ ಬದಲಾವಣೆ ಎಂದು ಕರೆಯುತ್ತೇವೆ. ಇಲ್ಲಿ ವಸ್ತುವಿನ ಮೂಲ ಸ್ಥಿತಿ ಅಂದರೆ ಅದು ಘನ, ದ್ರವ, ಅನಿಲ ಯಾವುದಾದರೂ ಸ್ಥಿತಿಯಲ್ಲಿದ್ದರೆ ಆ ಸ್ಥಿತಿಯಿಂದ ಮತ್ತೊಂದು ಸ್ಥಿತಿಗೆ ಬದಲಾದರೆ, ಅಂದರೆ ಘನದಲ್ಲಿದ್ದರೆ ದ್ರವಕ್ಕೆ ಏನಾದರೂ ಬದಲಾದರೆ ಅಥವಾ ದ್ರವ ಸ್ಥಿತಿಯಲ್ಲಿದ್ದರೆ ಅನಿಲ ಸ್ಥಿತಿಗೆ ಬದಲಾದರೆ ಈ ರೀತಿಯಾದ ಬದಲಾವಣೆಯನ್ನು ನಾವು ಭೌತ ಬದಲಾವಣೆ ಅಂತ ಕರಿತೀವಿ. ಅದರ ಗಾತ್ರದಲ್ಲಿ, ಬಣ್ಣದಲ್ಲಿ, ಆಕಾರದಲ್ಲಿ ಈ ರೀತಿಯಾಗಿ ವ್ಯತ್ಯಾಸ ಕಂಡು ಬಂದರೆ ಅದನ್ನು ನಾವು ಭೌತ ಬದಲಾವಣೆ ಎಂದು ಕರೆಯುತ್ತೇವೆ. ಈ ಮೂಲ ಸ್ಥಿತಿ, ಗಾತ್ರ, ಬಣ್ಣ, ಆಕಾರ ಇವುಗಳನ್ನೆಲ್ಲವನ್ನು ಕೂಡ ವಸ್ತುವಿನ ಭೌತ ಗುಣಗಳು ಅಂತ ನಾವು ಕರಿತೀವಿ. ಈಗ ಈ ಚಟುವಟಿಕೆಗೆ ಬೇಕಾಗುವ ಸಾಮಗ್ರಿಗಳನ್ನು ನಾವು ನೋಡೋದಾದರೆ, ಕಾಗದದ ಹಾಳೆ, ಕತ್ತರಿ, ಇಷ್ಟು ಸಾಮಗ್ರಿಗಳು ಈ ಚಟುವಟಿಕೆಯನ್ನು ಮಾಡಲು ಬೇಕಾದ ವಸ್ತುಗಳು. ಈಗ ಚಟುವಟಿಕೆಯನ್ನು ಮಾಡುವ ವಿಧಾನವನ್ನು ನಾವು ನೋಡೋದಾದರೆ, ಒಂದು ಕಾಗದದ ಹಾಳೆಯನ್ನು ತೆಗೆದುಕೊಂಡು ಅದನ್ನು 4 ಚೌಕಾಕಾರದ ಭಾಗಗಳಾಗಿ ಮಡಚಿ ನಂತರ ಅದನ್ನು ಕತ್ತರಿಸಬೇಕು. ಪ್ರತಿ ಚೌಕಾಕಾರದ ಭಾಗವನ್ನು ಪುನಃ 4 ಚೌಕಾಕಾರದ ಭಾಗಗಳಾಗಿ ನಾವು ಕತ್ತರಿಸಬೇಕು. ಇಲ್ಲಿ ಚಿತ್ರದಲ್ಲಿ ಕಾಣಿಸುತ್ತಿರುವ ಹಾಗೆ ಮೊದಲು ಒಂದು ಕಾಗದ ಇತ್ತು, ಅದನ್ನು 4 ಭಾಗಗಳಿಗೆ ಮಡಚಿ ಕತ್ತರಿಸಿ ಮತ್ತೆ ಒಂದು ಭಾಗವನ್ನು 4 ಭಾಗಗಳಿಗೆ ನಾವು ಕತ್ತರಿಸಬೇಕಾಗುತ್ತದೆ. ಕಾಗದದ ಮೊದಲಿನ ಆಕಾರಕ್ಕೆ ಬರುವಂತೆ ಈ ಭಾಗಗಳನ್ನು ನೆಲದ ಮೇಲೆ ಅಥವಾ ಮೇಜಿನ ಮೇಲೆ ಹರಡಬೇಕಾಗುತ್ತೆ. ಈ ಭಾಗಗಳನ್ನು ಸೇರಿಸಿ ನೀವು ಮೊದಲಿನ ಹಾಳೆಯನ್ನು ಮಾಡಲು ಸಾಧ್ಯವಿಲ್ಲ. ಹಾಗಾದರೆ ಕಾಗದದ ಗುಣದಲ್ಲಿ ಏನಾದರೂ ಬದಲಾವಣೆ ಆಗಿದೆ ಎಂಬುದನ್ನು ನಾವು ನೋಡಬೇಕಾಗುತ್ತದೆ. ಈಗ ನಾವು ಆ ಚಟುವಟಿಕೆಯನ್ನು ನೋಡೋಣ. ಇಲ್ಲಿ ತೆಗೆದುಕೊಂಡಿರುವ ಕಾಗದ ನೀವು ನೋಡ್ಬೋದು, ಒಂದು ಕಾಗದವನ್ನು ತೆಗೆದುಕೊಂಡಿದ್ದೀವಿ. ಇಲ್ಲಿ ಅದನ್ನು ನಾವು 4 ಭಾಗಗಳಿಗೆ ಮಾಡಿಸ್ತಾ ಇದ್ದೀವಿ. ನಾಲ್ಕು ಭಾಗಗಳಿಗೆ ನಾವೀಗ ಮಡಚಿದ್ದೀವಿ. ಈಗ ನಾವು ಕತ್ತರಿಯ ಸಹಾಯದಿಂದ ಈ ಕಾಗದವನ್ನು ನಾವು ಕತ್ತರಿಸ್ತಾ ಇದ್ದೀವಿ. ಪುನಃ ನಾವು ಕತ್ತರಿಯ ಸಹಾಯದಿಂದ ಕತ್ತರಿಸ್ತಾ ಇದ್ದೀವಿ. ಕಾಗದದ 4ನೇ ಒಂದು ಭಾಗವನ್ನು ಮತ್ತೆ ನಾವು 4 ಭಾಗಗಳಾಗಿ ನಾವು ಕತ್ತರಿಸ್ತಾ ಇದ್ದೀವಿ. ಮೊದಲು ಇದ್ದ ಕಾಗದಕ್ಕೂ ಈಗ ಇರುವ ಕಾಗದಕ್ಕೂ ವ್ಯತ್ಯಾಸವನ್ನು ನೀವೀಗ ಕಾಣಬಹುದು. ಮೊದಲು ಇದ್ದ ಕಾಗದದ ಹಾಗೆ ಕತ್ತರಿಸಿದ ಕಾಗದದ ಎಲ್ಲ ಭಾಗಗಳನ್ನು ನಾವು ಪುನಃ ಇಲ್ಲಿ ಜೋಡಿಸ್ತಾ ಇದ್ದೀವಿ. ನಾವಿಲ್ಲಿ ಗಮನಿಸಬಹುದು, ಮೊದಲಿನ ಆಕಾರದಲ್ಲಿ ಇರುವ ಹಾಗೆ ಇದನ್ನು ನಾವಿಲ್ಲಿ ಜೋಡಿಸಿದ್ದೀವಿ.
ಫಲಿತಾಂಶವನ್ನು ನಾವು ನೋಡೋದಾದರೆ ಕಾಗದದ ಆಕಾರದಲ್ಲಿ ಬದಲಾವಣೆಯಾಗಿದೆ, ಆದರೆ ಹೊಸ ವಸ್ತು ಉತ್ಪತ್ತಿಯಾಗಿಲ್ಲ. ನಾವು ಮೊದಲು ಕಾಗದವನ್ನು ಮಡಚಿ ಕತ್ತರಿಸಿದಾಗ 4 ಭಾಗಗಳಾಯಿತು. ಜೊತೆಗೆ ಆ 4 ಭಾಗಗಳಲ್ಲಿ ಒಂದು ಭಾಗವನ್ನು ಮತ್ತೆ ನಾವು 4 ಭಾಗಗಳಾಗಿ ಕತ್ತರಿಸಿದೆವು. ಈಗ ಕತ್ತರಿಸಿದ ಭಾಗಗಳನ್ನು ನಾವು ನೋಡೋದಾದರೆ ಎಲ್ಲ ಭಾಗದಲ್ಲಿಯೂ ಕೂಡ ಅದೇ ರೀತಿಯಾದಂತಹ ಕಾಗದವೇ ಇದೆ, ಆದರೆ ಹೊಸ ಕಾಗದ ಅಥವಾ ಹೊಸ ವಸ್ತು ಯಾವುದೇ ರೀತಿಯಾಗಿ ಬಂದಿಲ್ಲ. ನಾವು ಆಗಲೇ ವ್ಯಾಖ್ಯಾನವನ್ನು ನೋಡಿದಾಗ ವಸ್ತುವಿನ ಸ್ಥಿತಿ, ಆಕಾರ, ಬಣ್ಣ ಇವುಗಳಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದರೆ ಆಗ ನಾವು ಅದನ್ನು ಭೌತ ಬದಲಾವಣೆ ಅಂತ ನಾವು ಕರಿತೀವಿ. ಇಲ್ಲಿ ಕೂಡ ನಮಗೆ ಕಾಗದದ ಆಕಾರದಲ್ಲಿ ಬದಲಾವಣೆ ಆಗಿದೆ, ಹಾಗಾಗಿ ಇದನ್ನು ನಾವು ಭೌತ ಬದಲಾವಣೆ ಎಂದು ನಾವು ಕರೆಯುತ್ತೇವೆ. ಆತ್ಮೀಯರೇ, ಇದುವರೆಗೂ ಈ ಚಟುವಟಿಕೆಯ ಬಗ್ಗೆ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಂಡ ನಾನು ಮೋಹನ್ ಬಾಬು BS, ವಿಜ್ಞಾನ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗಬೇನಾಳ, ಮುದ್ದೇಬಿಹಾಳ ತಾಲೂಕು, ವಿಜಯಪುರ ಜಿಲ್ಲೆ. ಧನ್ಯವಾದಗಳು.